ಅಮ್ಮ ಬಂದ್ಬಿಟ್ಟು ಸರಾಕೆರೆಗೆ ಎಷ್ಟು ದಿನ ಬಂದ್ರು. ಅಮ್ಮನ ಹೆಸರು ಬಂದು ಚೆಲ್ವಿ ಅಮ್ಮ ಅಂತ. ಈ ಜೇಡ್ ವಾಟರ್ನ ಮನೆಗೆ ತಗೊಂಡೋಗಿ ಅವ್ರು ಯಾವ ತರ ಎಲ್ಲ ಏನ್ ಮಾಡಿದಾರೆ ಅಬ್ಸರ್ವ್ನ ಮಾಡಿದಾರೆ. ಈ ಜೇಡ್ ವಾಟರ್ನ ಏನೆಲ್ಲ ಯೂಸ್ ಆಯ್ತು ಅಂತ ಹೇಳ್ತಾರೆ, ಬನ್ನಿ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸೆಲ್ವಿ ಅಂತ. ಎಲ್ಲಿಂದ ಬರೋದು? ನಾನು ಗೋಪಾಳದಿಂದ. ಗೋಪಿಶೆಟ್ಟಿಕೊಪ್ಪದಿಂದ. ಎಷ್ಟು ದಿನ ಆಯ್ತು ಅಮ್ಮ ಸರಾಕೆರೆಗೆ ನಾನು ಬಂದೆ ಅವಾಗ್ಲೇ ಒಂದು 20 ದಿನ ಆಗ್ತಾ ಬಂತೆ. 20 ದಿನ ಆಗ್ತಾ ಬಂತು. 20 ದಿನದಲ್ಲಿ ನನಗೆ ಆದಷ್ಟು ಸೊಂಟ ನೋವು ಫುಲ್ಲು ಕ್ಲಿಯರ್ ಆಗಿದೆ. ಎಷ್ಟು ಪರ್ಸೆಂಟ್ ಕಡಿಮೆ ಆಯ್ತು? ಆದಷ್ಟು ಒಂದು 3/4 ಭಾಗ ಕಡಿಮೆ ಆಗಿದೆ. 3/4 ಭಾಗ ಕಡಿಮೆ ಆಗಿದೆ. ನಿಮಗೆ ಮೊದಲನೇ ದಿನ ಬಂದ ನಿಮ್ಮ ಆಕ್ಟಿವಿಟೀಸ್ ಹೆಂಗಿತ್ತು? ನನಗೆ ತುಂಬಾ ಅಂದ್ರೆ ಅಪ್ಪ ಯಾವಾಗ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಯಾಕೆ ಬರ್ಬೇಕು ಅನಿಸ್ತಿತ್ತು. ಮತ್ತೆ ಬಂದ್ಮೇಲೆ ಒಂದ್ 3 ದಿನ ನೋವು ಅನಿಸ್ತು. 2 ಕಾಲು ನೋವು, ಸೊಂಟ ನೋವು, ಹೋಗೋದ್ ಬೇಡ ಬಿಡು ಬೆಳಗ್ಗೆ ಅನ್ನತ್ತು. ಮಲ್ಕೊಂತಿದ್ದೆ. ಬೆಳಗ್ಗೆ ಎದ್ದು ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನನ್ನ ಪಾಡಿಗೆ ಎದ್ದು ರೆಡಿಯಾಗಿ ಬಂದ್ಬಿಡ್ತಿದ್ದೆ. ಮುಗಿಸ್ಕೊಂಡು ಬಂದ್ಬಿಟ್ಟು ಅದ್ರ ನಂತರ ಇವಾಗ ಏನಾಗಿತ್ತು, ನನಗೆ ಲೆಫ್ಟ್ ಸೈಡ್ ಅಲ್ಲಿ ಒಂಥರ ಪಕ್ಕದಲ್ಲಿ ಒಂದು ಬೆರಳಷ್ಟು ಉದ್ದ ರೋಲ್ ಇತ್ತು. ಅದು ನಾನು ಡಾಕ್ಟರ್ ಹತ್ರ ಎಲ್ಲ ಹೋಗಿ ತೋರಿಸ್ಕೊಂಡೆ. ಡಾಕ್ಟ್ರು ಏನ್ ಮಾಡಿದ್ರು, ಅದು ನೋಡೋಣ ಅಂತ ಒಳಗೆ ಗಂಟ್ಲಿಂದ ಕ್ಯಾನ್ಸರ್ ಏನಾರ ಪ್ರಾಬ್ಲಮ್ ಆಗ್ತಿದೆ ಅಂತ ಟೆಸ್ಟ್ ಮಾಡಿದ್ರು. ಅದ್ರಲ್ಲಿ ಯಾವುದು ಪ್ರಾಬ್ಲಮ್ ಬರ್ತಾ ಇಲ್ಲ, ಎಲ್ಲ ನಾರ್ಮಲ್ ಅಂದ್ರು. ಆದ್ರೂ ಸರ್ ನನಗೆ ಯಾಕೆ ಇದು ನೋವು ಬರ್ತಿದೆ ಅಂತ ನಾನು ಪದೇ ಕ್ವಶನ್ ಮಾಡಿ ಕೇಳ್ತಾ ಇದ್ದೆ. ಯಾವ ಡಾಕ್ಟರ್ ಹತ್ರ ಹೋದ್ರು ಕೇಳ್ತಿದ್ದೆ. ನಾನು ಮಣಿಪಾಲಿಗೂ ಹೋಗಿದ್ದೆ ನಾನು. ಅದ್ರಲ್ಲಿ ಏನಂದ್ರು, ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲಮ್ಮ, ನಿನ್ಗೆ ಯಾಕೆ ಆ ಥರ ನೋವು ಬರುತ್ತೆ ಮುಟ್ ನೋಡಿದ್ರು ಅವರು. ಹೌದು ಇಲ್ಲ ಅಂತಲ್ಲ, ಅಂದ್ರೆ ಮಜಲ್ಸ್ ನೋವು ಬರುತ್ತೆ ಅಂತ ಅಂದ್ರು. ನಿಮಗೆ ಡಾಕ್ಟರ್ ಬಂದು ಮಜಲ್ಸ್ ನೋವಿದೆ ಅಂದ್ರು, ಬಟ್ ನಿಮಗೆ ಇಲ್ಲಿ ಹಿಡ್ಕೊಂಡಾಗ ಏನೋ ಸಿಗ್ತಾ ಇತ್ತು? ಕೈ ಕ್ಲೀನ್ ಆಗಿ ಸಿಕ್ತಿತ್ತು. ಅದನ್ನ ನಮ್ಮ ನಾದ್ನಿಗೆಲ್ಲ ತೋರಿಸಿದ್ದೆ ನಾನು. ಈ ಸೈಡ್ ಇರ್ಲಿಲ್ಲ? ಇಲ್ಲ, ಲೆಫ್ಟ್ ಸೈಡ್ ಅಲ್ಲೇ ಇತ್ತು. ಅದನ್ನ ನಮ್ಮ ನಾದ್ನಿ ನೋಡ್ಬಿಟ್ಟು, ಅದಕ್ಕೆ ನೀವು ಫಸ್ಟ್ ತೋರಿಸ್ಕೊಳ್ಳಿ, ಇದೇನು ಈ ತರ ಇದೆ ಅಂದ್ರು. ಅದು ನೋವು ಬರೋದು, ಒಂಥರ ಜೀವ ಹೋದಂಗ ಆಗೋದು. ನೋವಾದಾಗ ನಾನೇನ್ ಮಾಡ್ತಿದ್ದೆ, ಸ್ವಲ್ಪ ನೋವು ಬರೋದು ಮತ್ತೆ ಒಂದ್ ಸ್ವಲ್ಪ ಕಮ್ಮಿ ಆಗೋದು ಮಾಡ್ತಿತ್ತು. ಈಗ ಸೆರಕರೆಗೆ ಬಂದ್ಮೇಲೆ ಅಂತೂ ಈಗ ಮುಟ್ಟಿದ್ರು ಇಲ್ಲ, ಅದು ಮುಟ್ಟಿದ್ರು ಇಲ್ಲ. ಸುಳ್ಳಂತೂ ಅಲ್ಲ, ನಿಜವಾಗಿ ಹೇಳ್ತಾರೆ. ನನಗೆ ಈಗ ಮುಟ್ಟಿದ್ರು ನೋವಿಲ್ಲ, ಮತ್ತೆ ಸಡೇರ್ ನಂಗೆ ಬಗ್ಗಕ್ಕೆ ನಿಗ್ರಹಕ್ಕೆ ಆಗ್ತಿದ್ದಿಲ್ಲ, ಕಸ ಹೊಡಿಯಕ್ಕೆ ಕಷ್ಟ ಪಡ್ತಿದ್ದೆ. ಈಗ ನೀಟಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಖುಷಿಯಾಗಿದ್ದೀನಿ. ಹೆಲ್ತ್ ಚೆನ್ನಾಗಿ ನಿಧಾನವಾಗಿ ಕಂಟ್ರೋಲ್ಗೆ ಬರುತ್ತೆ. ಈಗ ಆದಷ್ಟು ನಾನು ಬಹಳ ಚೆನ್ನಾಗಿ ಆಗಿದ್ದೀನಿ. ಜೇಡ್ ವಾಟರ್ ಅದು ತಗೊಂಡೋಗಿ ನೋಡೋಣ, ಇವ್ರು ಇಲ್ಲೆಲ್ಲ ಪರೀಕ್ಷೆ ಮಾಡ್ತಾರಲ್ಲ ಅಂತ ನಾನು ಮನೇಲಿಟ್ಟು ಪರೀಕ್ಷೆ ಮಾಡಿದೆ. ಮನೇಲಿ ಯಾವ ತರ ಪರೀಕ್ಷೆ ಅಂದ್ರೆ, ಒಂದು ಒಳ್ಳೆ ಸ್ಟೀಲ್ ಪಾತ್ರೆನೆ, 2 ಪಾತ್ರೆ ಒಂದೇ ತರನೇ ತಗೊಂಡು ಒಂದು ಪಾತ್ರೆಯಲ್ಲಿ ನಮ್ಮನೆ ಫಿಲ್ಟರ್ ನೀರು, ಒಂದು ಪಾತ್ರೆಯಲ್ಲಿ ಜೇಡ್ ವಾಟರ್ ಹಾಕಿ ಒಂದಿನ ಬಿಟ್ಟು ಮಾರನೇ ದಿನ ನೋಡಿದೆ, ಅದ್ರಲ್ಲಿ ಒಂಥರ ಲೋಳೆ ಇದೆ. ಇದು ನೀರು ನಮ್ಮನೇಲಿ ಇದ್ದಿದ್ದು ಫಿಲ್ಟರ್. ಇಲ್ಲಿಂದ ತಗೊಂಡೋಗಿದ್ದು ಹೆಂಗಿತ್ತು ಹಂಗೆ ಇತ್ತು. ನಮ್ಮ ಮನೇಲಿ ತೋರಿಸ್ದೆ ನಾನು. ಇದೇ ಚೇಂಜ್ ಇದೆ ನೋಡಿ. ಈ ನೀರು ಹೆಂಗಿದೆ ಹಂಗೆ ಇದೆ. ಇದು ಇಲ್ಲ, ಅದು ಬೋರ್ ನೀರ್ ತರ ಅನಿಸ್ತಿದೆ. ಅದು ಏನು ಆಗ್ತಿಲ್ಲ, ನನಗೆ ಚೆನ್ನಾಗ್ ಆಗ್ತಿದೆ. ನೀವು ಕುಡಿಲಿಲ್ಲ ಅಂದ್ರೆ ಅಷ್ಟಾಯ್ತು, ನಾನು ಇದನ್ನೇ ಕುಡಿತೀನಿ ಅಂತ ಕುಡ್ದೆ ನಾನು. ಅವರು ಕುಡ್ದಾಗ ನಿಮ್ ನಾಲ್ಗೆ ಹೇಳಿದ್ರೆ ನಾಲ್ಗೇನು ಒಂಥರ ತೋರಿಸಿ, ಕಪ್ ಆಗಿತ್ತು. ಕಪ್ ಅಂದ್ರೆ ಒಂಥರ ದೆಸ್ತದ ಕುತ್ತಂಗೆ ಹೋಗ್ತಾ ಇದ್ದಿಲ್ಲ. ಆ ಜೇಡ್ ವಾಟ್ರು ಸ್ವಲ್ಪ ಕುಡ್ದು ಏನಾಗಿದೆ, ಈಗ ನಾಲ್ಗೆ ಫುಲ್ಲು ಕ್ಲಿಯರ್ ಆಗಿದೆ. ಮುಖದಲ್ಲೂ ನನಗೆ ಫುಲ್ಲು ಒಂಥರ ಕಲೆ ಇತ್ತು. ಈಗ ಕಡಿಮೆ ಆಗ್ತಾ ಇದೆ. ಫುಲ್ಲು ಬಂಗಿತ್ತು ನನಗೆ, ಆದಷ್ಟು ಕಡಿಮೆ ಆಗಿದೆ. ಅಮ್ಮ, ಎಲ್ಲ ಅಪ್ಪ ಅಮ್ಮಂದ್ರಿಗೂ ನೀವು ಸರಾಕೆರೆ ಬಗ್ಗೆ ಏನ್ ಹೇಳ್ತೀರಾ? ನಾನು ಎಲ್ಲರಿಗೂ ಹೇಳೋದೇನು ಗೊತ್ತಾ, ಕಷ್ಟ ಇದೆ, ಸ್ವಲ್ಪ ದಿನ ಬಿಟ್ಟಾದ್ರೂ ಏನ್ ಬೇಕೋ ನಾವು ತಗೋಬಹುದು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಎಲ್ಲರೂ ಬನ್ನಿ, ದಯವಿಟ್ಟು.